ಕೋಗಿಲು ಲೇಔಟ್ ತೆರವು ಕಾರ್ಯಾಚರಣೆ ಬಗ್ಗೆ ಕಾಂಗ್ರೆಸ್ ಆಗಿ ಬಿಜೆಪಿ ವಾಗ್ಯುದ್ಧ ತಾರಕಕ್ಕೇರಿದೆ. ಬಾಂಗ್ಲಾ ನಿವಾಸಿಗಳಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಸಚಿವ ಜಮೀರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ನಮಗೂ ಮನೆ ಕೊಡಿ ಅಂತ ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳು ಬೀದಿಗಿಳಿದಿದ್ದಾರೆ. ಬಾಂಗ್ಲಾದೇಶದಿಂದ ಬಂದವರಿಗೆ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಬಾಂಗ್ಲಾದೇಶ ಅವರಿಗೆ ಮನೆ ಇಲ್ಲಿ ಕೊಡೋಕೆ ಸಾಧ್ಯನಾ? ಐಡೆಂಟಿಫೈ ಪ್ರೂವ್ ಮಾಡಲಿ. ಕೋಗಿಲು ನಿರಾಶ್ರಿತರಿಗೆ ಗುಡ್ ನ್ಯೂಸ್, ನಾಳೆಯೇ ಸಿಗುತ್ತೆ ಮನೆ. 90 ಫಲಾನುಭವಿಗಳಿಗೆ ಮಾತ್ರ ಮನೆ ಎಂದ ಸಚಿವ ಬೈರತಿ ಸುರೇಶ್. ಕೋಗಿಲು ನಿರಾಶ್ರಿತರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ನಾಳೆಯೇ ಮನೆ ಕಳೆದುಕೊಂಡವರಿಗೆ ಸೂರು ಸಿಗಲಿದೆ. ಜಿಬಿಎ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಹಸ್ತಾಂತರ ಮಾಡಲಾಗುತ್ತೆ. ಅರ್ಹ ಸಂತ್ರಸ್ತರಿಗೆ ಮಾತ್ರ ಮನೆಗಳನ್ನು ನೀಡಲು ನಿರ್ಧರಿಸಿದ್ದು ಶಾಶ್ವತ ನೆಲೆ ಸಿಗಲಿದೆ. ಈ ಬಗ್ಗೆ ಮಾಹಿತಿ ನೀಡಿದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಪರಿಶೀಲಿಸಿದಾಗ 90 ಜನ ಮಾತ್ರ ಸ್ಥಳೀಯರಿದ್ದಾರೆ. ಆ 90 ಫಲಾನುಭವಿಗಳಿಗೆ ಮಾತ್ರ ಮನೆ ಕೊಡ್ತೀವಿ ಎಂದ್ರು. ನಮ್ಮ ಸರ್ಕಾರಿ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆ ಹೋಗಿ ಅಲ್ಲಿ ಎಲ್ಲ ಸರ್ವೆ ಮಾಡಿದೆ. ಸುಮಾರು 90 ಜನ ಮಾತ್ರ ಅವರು ಸ್ಥಳೀಯರಾಗಿರ್ತಾರೆ. ಯಾರು ಸ್ಥಳೀಯರಿದ್ದಾರೆ, ಯಾರು ನಿಜವಾಗ್ಲೂ ಅಲ್ಲಿ ಅರ್ಹರಿದ್ದಾರೆ ಫಲಾನುಭವಿಗಳಿಗೂ, ಆ 90 ಜನಕ್ಕೆ ಮಾತ್ರ ಮನೆ ಕೊಡುವಂಥ ಕೆಲಸಗಳು ಮಾಡ್ತಾರೆ. ಬಾಂಗ್ಲಾದವರು ಎಂದ ಆರ್ ಅಶೋಕ್ಗೆ ಜಮೀರ್ ತಿರುಗೇಟು. ನಿನ್ನೆಯಷ್ಟೇ ಕೋಗಿಲು ಲೇಔಟ್ಗೆ ಭೇಟಿ ನೀಡಿದ ಆರ್ ಅಶೋಕ್ ಬಾಂಗ್ಲಾ ಅಕ್ರಮ ನಿವಾಸಿಗಳಿಗೆ ಮನೆ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ವಸತಿ ಸಚಿವ ಜಮೀರ್ ಅಹ್ಮದ್, ಬಾಂಗ್ಲಾದೇಶದವರಿಗೆ ಮನೆ ಕೊಡೋದು ಸಾಧ್ಯನಾ ಅಂತ ಪ್ರಶ್ನಿಸಿದ್ರು. ಬಾಂಗ್ಲಾದೇಶದಿಂದ ಬಂದವರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನ ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ. ನಾನು ದಿನ ಒಂದೊಂದು ಕಾಲೋನಿಯಲ್ಲಿ ಬಾಂಗ್ಲಾಗಳು ಹುಡ್ತಾ ಇದ್ದಾರೆ. ಅವ್ರಿಗೆಲ್ಲ ಜಾಬ್ ಎಲ್ಲಿದೆ? ನಾನು ಹೇಳೋದು, ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ? ಇವರೆಲ್ಲ ಸುಮಾರು 600 ಕೋಟಿ ಬೆಲೆ ಬಾಳುವಂತ ಜಮೀನಿದೆ. ಇದನ್ನ ಸಿದ್ದರಾಮಯ್ಯನವರು ಯಾವ ಕಾನೂನು ಅಡಿಯಲ್ಲಿ ಈ ಬಾಂಗ್ಲಾದೇಶದವ್ರಿಗೆ ಕೊಡ್ತಾರೆ? ನಿನ್ನೆ ಆರ್ ಅಶೋಕ್ ಅವರು ಹೋಗಿದ್ದು ನೋಡಿದೆ ನಾನು. ಬಾಂಗ್ಲಾದೇಶಿಯವರು ಇದ್ದಾರೆ. ಈಗ ಒಂದು ನಿಮಿಷ, ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಯಾರು? ಅಶೋಕ್ ಅವರು. ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ನಾನು, ಬಾಂಗ್ಲಾದೇಶ ಅವ್ರಿಗೆ ಮನೆ ಇಲ್ಲಿ ಕೊಡೋಕೆ ಸಾಧ್ಯನಾ? ಐಡೆಂಟಿಫೈ ಪ್ರೂವ್ ಮಾಡಲಿ. ಇಂಥವ್ರು ಬಾಂಗ್ಲಾದೇಶ ಅವ್ರು ಇಲ್ಲಿದ್ದಾರೆ, ವಾಸ ಮಾಡ್ತಾರೆ. ಹೆಂಗ್ರಿ ಇರಕ್ಕೆ ಸಾಧ್ಯ? ಬೇರೆ ದೇಶ ಬಂದು ಇಲ್ಲಿ ಇಂಡಿಯಾದಲ್ಲಿ ಹೆಂಗಿರಕ್ಕೆ ಸಾಧ್ಯ? ಅವರು ಕರ್ನಾಟಕದಲ್ಲಿ ಹೆಂಗಿರಕ್ಕೆ ಸಾಧ್ಯ? ಹೆಂಗ್ ಸಾಧ್ಯ? ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಬಾರ್ದು. ಕೋಗಿಲು ನಿರಾಶ್ರಿತರಿಗೆ ಮನೆ ಹಂಚಿಕೆ ವಿಚಾರವಾಗಿ ಶಾಸಕ ಡಾಕ್ಟರ್ ಅಶ್ವತ್ಥನಾರಾಯಣ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೋಗಿಲು ನಿರಾಶ್ರಿತರೆಲ್ಲರೂ ಬಾಂಗ್ಲಾದೇಶಿಯರೇ. ಎನ್ಐಎಯಿಂದ ಈ ಬಗ್ಗೆ ಸರ್ಕಾರ ತನಿಖೆ ನಡೆಸಲಿ ಅಂತ ಅಂದ್ರು. ಅಲ್ಲದೆ ಸಚಿವ ಜಮೀರ್ಗೆ ಫ್ಲಾಟ್ ಮೌಲ್ಯ ಗೊತ್ತಿಲ್ಲ ಅಂದ್ರು. ಹೇಳ್ತೀನಲ್ಲ, ಅಲ್ಲಿ ಹೇಳ್ತಿರೋರು ಅಷ್ಟು ಜನನು ಬಾಂಗ್ಲಾದೇಶಿಯರೇ. ನನ್ನ ಮಾತು ಸುಳ್ಳಾದ್ರೆ ಹೇಳಿ. 25 ಲಕ್ಷ ನಾನು ಹೇಳ್ತೀನಿ, ವರದಿ ಇಲ್ವಾ ಇಲಾಖೆನಲ್ಲಿ ಕೇಳಿ. 25 ಲಕ್ಷ. ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಸಂಖ್ಯೆ ಕೇಳಿದ್ರೆ. ಭಯದ ವಾತಾವರಣ. ನಾನೇ ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳಿಕೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಜವಾಬ್ದಾರಿತವಾಗಿ ಹೇಳಿಕೆ ಕೊಡ್ತಾ ಇದ್ದೀನಿ. ಇಲ್ಲಿ ಮೂಲಭೂತವಾಗಿ ಮನೆ ಕೊಡೋದು ಒಂದು ಭಾಗ ಬಿಡಿ, ಅದು ಮತ್ತೆ ಮಾತಾಡ್ಬೋದು. ಇವರು ಬಾಂಗ್ಲಾದೇಶಿಗಳು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರೋಂಥದ್ದು. ರಾಜ್ಯ ಸರ್ಕಾರಕ್ಕೂ ಮಾಹಿತಿ ಇದೆ, ನೀವು ಕೇಳಬಹುದು. ಬಾಂಗ್ಲಾದೇಶಿ ಮೂಲದ ನಾಗರಿಕರು ಇಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ. 25 ಲಕ್ಷಕ್ಕಿಂತ ಹೆಚ್ಚಿನ ಜನ. ಜಮೀರಿನಿಂದ ಇನ್ನೇನು ಬಯಸ್ಬೋದು ನೀವು? ಜಮೀರಿಂದ ಇನ್ನೇನು ಬಯಸ್ಬೋದು? ಮಾತಾಡ್ತೀವಿ, ಅದನ್ನ ಮಾಡಲಿ. ಮಾಡೋದು ಮಾಡ್ತಿರ್ಲಿ. ಫಸ್ಟ್ ನಾವು ಮೂಲಭೂತ ಪ್ರಶ್ನೆ ಕೇಳ್ತಾ ಇದ್ದೀವಿ. ಮೂಲಭೂತ ಪ್ರಶ್ನೆ ಗೃಹ ಇಲಾಖೆಯವ್ರು ಹೇಳಿ, ಇಂಟೆಲಿಜೆನ್ಸ್ ಅವ್ರು ಹೇಳಿ, ರೆವಿನ್ಯೂ ಅವ್ರು ಹೇಳಿ, ಇದೆಲ್ಲ ಹುಡುಕಿ ತೆಗಿಲಿ. ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಶಾಸಕ ಎಸ್ಆರ್ ವಿಶ್ವನಾಥ್, ಅಕ್ರಮ ವಲಸಿಗರಿಗೆ ಮನೆ ಕೊಟ್ಟರೆ ಕಾನೂನು ಹೋರಾಟ ಮಾಡ್ತೀವಿ ಎಂದಿದ್ದಾರೆ. ಅಲ್ಲದೆ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೂ ದೂರು ಕೊಡೋದಾಗಿ ಎಚ್ಚರಿಸಿದ್ದಾರೆ. ಅಲ್ಲದೆ ನನ್ನ ಕ್ಷೇತ್ರದಲ್ಲಿರೋ ಬಡವರಿಗೆ ಗುಡಿಸಲು ಹಾಕಿಸ್ತೀವಿ, ತೆರವು ಮಾಡಿದ್ರೆ ಬೇರೆ ಕಡೆ ಅವರಿಗೂ ಮನೆ ಕೊಡಿ ಅಂದ್ರು. ಕೆಲವು ವಲಸಿಗರು, ಬೇರೆ ದೇಶದಿಂದ ಬಂದಿರತಕ್ಕಂಥ ವಲಸಿಗರು ಮತ್ತು ಸ್ಥಳೀಯರು, ಅಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿನ ಸ್ಥಳೀಯ ಅಲ್ಪಸಂಖ್ಯಾತರ ಮುಖಂಡರುಗಳು ನಾವು ಮನೆ ಕೊಡಿಸ್ತೀವಿ ಅಂತೇಳಿ ಅವ್ರ ಹತ್ರ ಎಲ್ಲ ಕೂಡ ದುಡ್ಡನ್ನು ವಸೂಲಿ ಮಾಡಿ ಅವರು ಅಲ್ಲಿ ಮನೆಗಳನ್ನು ಕಟ್ಟಿಸಿ ಅದನ್ನು ಬಾಡಿಗೆ ಕೊಟ್ಟು ಪ್ರತಿ ತಿಂಗಳು ಕೂಡ ಬಾಡಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅವ್ರು ಯಾರು ಕೂಡ
ಅಲ್ಲಿ ಸ್ವಂತ ಸೂರಿಗೋಸ್ಕರ ಕೊಟ್ಟಿದ್ದಲ್ಲ, ಬೇರೆಯವ್ರ ಮನೆಗಳನ್ನು ಕಟ್ಟಿ ಬಾಡಿಗೆ ಕೊಟ್ಟು ದುಡ್ಡನ್ನು ವಸೂಲಿ ಮಾಡ್ತಾ ಇದ್ರು. ಇವತ್ತು ನಿಜವಾದ ಫಲಾನುಭವಿ 10.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಬೇಕಾಗ್ತದೆ. 10.5 ಲಕ್ಷ ರೂಪಾಯಿ ಬ್ಯಾಂಕ್ ಲೋನ್ ಮಾಡೋ ಇಲ್ಲ ಸ್ವಂತ ಮಾಡಿ. ಆದರೆ ಇವನಿಗೆ BBMPಯಿಂದ 5 ಲಕ್ಷ ರೂಪಾಯಿ, ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ರೂಪಾಯಿ, ಇವೆಲ್ಲವನ್ನು ಕೊಟ್ಟು ಕೇವಲ 2.5 ಲಕ್ಷದಲ್ಲಿ ಮನೆ ಕೊಡ್ತೀವಿ ಅಂದರೆ ಈಗ ಏನು 1 ಲಕ್ಷ ಮನೆಗಳನ್ನು ಕಟ್ತಾ ಇದ್ದು 45,000 ಮನೆಗಳು ಬೆಂಗಳೂರು ಸುತ್ತಮುತ್ತಲು ಆಗ್ತಾ ಇದೆ. ಅವ್ರು ಯಾರು ಕೂಡ ದುಡ್ಡು ಕಟ್ಟಲ್ಲ, ಅವರೆಲ್ಲ 2.5 ಲಕ್ಷ ರೂಪಾಯಿಗೆ ಸ್ಟಿಕ್ ಆನ್ ಆಗ್ತಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸರ್ಕಾರಿ ಜಾಗದಲ್ಲಿ ಈ ಥರ ಗುಡಿಸಲು ಹಾಕ್ಸ್ತೀವಿ ಅಂತಲೇ ಅನ್ಕೊಳ್ರಿ. ಯಾಕಂದರೆ ನಾವ್ಯಾಕೆ ಸುಮ್ಮನೆ ಇರಬೇಕು? ನೀನು ಯಾರೋ ನಿನ್ಗೆ ಬೇಕಾದವ್ರು ಕೊಡಬೇಕಾದಾಗ ನನ್ನ ಸ್ಥಳೀಯರಿಗೆ, ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಬಡವರಿಗೆ ಗುಡಿಸಲು ಹಾಕ್ಸ್ತೀವಿ, ತೆರವು ಮಾಡ್ತಾರೆ, ಅವ್ರ ತಕ್ಷಣ ಬೇರೆ ಕಡೆ ಮನೆಗಳು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಡಬೇಕು. ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳಿಂದ ಪ್ರತಿಭಟನೆ. ಇದೇ ವೇಳೆ ರಾಜೀವ್ ಗಾಂಧಿ ವಸತಿ ಯೋಜನೆ ಫಲಾನುಭವಿಗಳು ಪ್ರತಿಭಟನೆ ನಡೆಸಿದ್ರು. ಕಳೆದ 10 ತಿಂಗಳಿಂದ ಫಲಾನುಭವಿಗಳಿಗೆ ಮನೆ ನೀಡಿಲ್ಲ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅಲ್ಲದೆ ಟಿವಿ9 ರಿಯಾಲಿಟಿ ಚೆಕ್ ವೇಳೆಯೂ ಫಲಾನುಭವಿಗಳು ತಮ್ಮ ಅಳಲು ತೋಡಿಕೊಂಡ್ರು. 300 ಸ್ಕ್ವೇರ್ ಫೀಟ್ ಮನೆ ಸಿಕ್ಕಿದ್ರೆ ಸಾಕಪ್ಪ ಅಂತ ಅರ್ಜಿ ಹಾಕಿ ದುಡ್ಡು ಕಟ್ಟಿದ್ರು ಕೂಡ ಇನ್ನೂ ಕೂಡ ಮನೆ ಲಭ್ಯ ಆಗ್ತಲ್ಲ. ಅದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ. ಇದೇ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿ ಈಗ ಅವ್ರಿಗೆ ಮನೆಯನ್ನ ಕೊಡ್ತಾ ಇದ್ದಾರೆ. ಆದರೆ 3-4 ವರ್ಷ ಆದರೂ ಕೂಡ ಇವ್ರಿಗೆ ಇನ್ನೂ ಕೂಡ ಮನೆ ಲಭ್ಯ ಆಗಿಲ್ಲ. ಹೀಗಾಗಿ ಇವತ್ತು ಇದೇ ರಾಜೀವ್ ಗಾಂಧಿ ವಸತಿ ಯೋಜನೆ ಮುಂದೆ ಎಲ್ಲರೂ ಕೂಡ ಧರಣಿ ಮಾಡ್ತಾ ಇರುವಂಥದ್ದು ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಏನು ಸಮಸ್ಯೆ ಆಗಿರುವಂಥದ್ದು, ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದ್ರಿ, ನೀವೇನು ಹಣ ಕಟ್ಟಿದ್ರಾ, ಎಷ್ಟು ವರ್ಷದಿಂದ ನಿಮ್ಗೆ ಮನೆ ಬಂದಿಲ್ಲ? ಸರ್, ನಾವು 2017ರಲ್ಲಿ ಕಾಲದಾಗ ಅಪ್ಲಿಕೇಶನ್ ಹಾಕಿದ್ದು. 2021ರಲ್ಲಿ ನಾವು 1 ಲಕ್ಷವನ್ನ ಸಾಲ ಸೂಲ ಮಾಡಿಬಿಟ್ಟು ಠೇವಣಿ ಕಟ್ಟಿದ್ದು ಎಲ್ಲರೂ ಕೂಡ. BBMP ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇರ್ತಾರೆ ಅಂದ್ರೆ, ಮೊದಲು ಫಲಾನುಭವಿನ ಆಯ್ಕೆ ಮಾಡೋದಕ್ಕಿಂತ ಮೊದಲೇ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ನಮ್ಮ ಅಕೌಂಟ್ಗೆ. ಫಲಾನುಭವಿಗಳನ್ನ ಹಣ ಬಿಡುಗಡೆ ಮಾಡಿದ ನಂತರ ಫಲಾನುಭವಿಗಳನ್ನ ಜೀನಿಯನ್ನ ಚೆಕ್ ಮಾಡ್ತಾ ಇರಂತೆ, ಫಲಾನುಭವಿಗಳನ್ನ ದೃಢೀಕರಣ ಚೆಕ್ ಮಾಡ್ತಾರಂತೆ. ಇದು ಯಾವ ಲೆಕ್ಕಾಚಾರ? ನೀವೇನ್ ಕೆಲಸ ಮಾಡೋದು? ನೀವು ಎಷ್ಟು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ? ಏನ್ ದುಡ್ಡು ಕಟ್ಟಿದ್ರಾ? 2022ರಲ್ಲಿ ಅಪ್ಲೈ ಮಾಡಿದ್ದು, 2024 ಈಗ ಈ ಒಂದು 9 ತಿಂಗಳಲ್ಲಿ ನಮ್ಗೆ 5 ಲಕ್ಷ ಅಮೌಂಟ್ ಕ್ರೆಡಿಟ್ ಆಗಿದೆ, ನಮ್ಮ ಅಕೌಂಟಿಗೆ ಬಂದಿದೆ. ಟೋಟಲ್ ನಮ್ದು 6 ಲಕ್ಷ ಅದ್ರಲ್ಲಿ ಸೇರಿತ್ತು. ಇನ್ನು 1.5 ಲಕ್ಷ ಬ್ಯಾಲೆನ್ಸ್ ಇತ್ತು. ಅವಾಗ ನಮ್ಗೆ ಹೇಳಿದ್ರು, ನಿಮ್ಗೆ ಲೋನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು, ಮನೆ ಕೊಡ್ತೀವಿ ಅಂತ. ಲೋನ್ ಮಾಡಿಸ್ಕೊಂಡ್ವಿ 1.5 ಲಕ್ಷದ್ದು. ಅದ್ರದ್ದು ಲೋನ್ ಇವತ್ತು 6ರಿಂದ 7 ತಿಂಗಳವರೆಗೂ ನಮ್ಮ ಮನೆಗೆ ಹೋಗಿಲ್ಲ ಸರ್, ನಾವು ಕಟ್ತಾನೆ ಇದೀವಿ. ನೀವೀಗ ಕೋಗಿಲು ಬಳಿ ಇದ್ದಂಥವ್ರಿಗೆ, ಅಲ್ಲಿ ಶೆಡ್ ಹಾಕುವಂಥವ್ರಿಗೆ ಈಗ ಮನೆ ಕೊಡುವಂಥ ಕೆಲಸ ಆಗ್ತಾ ಇದೆ. ನೀವು ಸುಮಾರು ವರ್ಷಗಳಾಯ್ತು, ಇನ್ನೂ ಕೂಡ ಮನೆ ಸಿಗ್ತಾ ಇಲ್ಲ. ಅಲ್ಲಿ ಒಂದು ರೀತಿಯಲ್ಲಿ ನೀವು ನೋಡಿದ್ರೆ ಯಾವ ರೀತಿ ಈಗ ರಾಜಕೀಯವಾಗಿ ತಿರುವು ಪಡ್ಕೊಳ್ತಂತ, ಇಲ್ಲೊಂದು ಕಡೆ ಅವ್ರಿಗೊಂದು ನ್ಯಾಯ, ನಿಮ್ಗೊಂದು ನ್ಯಾಯ ಅನ್ನೋ ರೀತಿ ಮಾಡ್ತಾ ಇದೆ ಈ ಸರ್ಕಾರ. ಹೌದು ಸರ್, ಅದೇ ನಮಗೆ ಬೇಜಾರು. ನಾವು ಬೆಂಗಳೂರಿಂದ ತುಂಬಾ ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ. ನಮಗೂ ಮನೆ ಬೇಕು ಅಂತ ಒಂದು ಕನಸಿರುತ್ತಲ್ವಾ, ಅದಕ್ಕೆ ಈ ಸ್ಕೀಮ್ ಅಪ್ಲೈ ಮಾಡಿದ್ವಿ ನಾವು. ನಾನು ಕ್ಯಾನ್ಸರ್ ಪೇಷಂಟು, ನಾನು ತುಂಬಾ ದಿವಸದಿಂದ ಮಾಡ್ತಾ ಇದ್ದೀನಿ, ಮನೆ ಬೇಕು ಅಂತ ಹೇಳ್ಬಿಟ್ಟು. ನಾವು ಒಂದೇ ಸರ್ ವಿನಂತಿ ಮಾಡ್ತಾ ಇರೋದು, ನಮಗೆ ಕೀ ಬೇಕು. ನಮಗೂ ಕೀ ಕೊಟ್ರೆ ನಾವು ಇಲ್ಲಿಂದ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲೇ ಕುತ್ಕೊಂತೀವಿ. ಕಳೆದ ಅಕ್ಟೋಬರ್ 31ರಂದು ಟಿಜೆಹಳ್ಳಿ, ಕೆಜಿಹಳ್ಳಿಯಲ್ಲಿ ರೈಲ್ವೆ ಇಲಾಖೆ ಜಾಗ ಒತ್ತುವರಿ ತೆರವು ಮಾಡಲಾಗಿತ್ತು. 29 ಮನೆಗಳನ್ನ GBA ಅಧಿಕಾರಿಗಳು ಡೆಮಾಲಿಷ್ ಮಾಡಿದ್ರು. ಆದ್ರೆ ಅಲ್ಲಿನ ನಿರಾಶ್ರಿತರಿಗೆ ಪರಿಹಾರ ನೀಡಿಲ್ಲ ಅಂತ ಆಕ್ರೋಶ ಸ್ಫೋಟಗೊಂಡಿದೆ. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧವನ್ನೇ ಸೃಷ್ಟಿಸಿದ್ರೆ, ಬೇರೆ ಕಡೆಗಳ ನಿರಾಶ್ರಿತರು ಕೂಡ ನಮಗೂ ಮನೆ ಕೊಡಿ ಅಂತ ಆಗ್ರಹಿಸುತ್ತಿದ್ದಾರೆ. ಕಿರಣ್ ಸೂರ್ಯ ಹಾಗೂ ಲಕ್ಷ್ಮೀ ನರಸಿಂಹ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು. ಇನ್ನು ಕೋಗಿಲು ನಿವಾಸಿಗಳಿಗೆ ನಾಳೆ ಮನೆ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಇನ್ನೂ ಕೂಡ ನಮ್ಗೆ ಪಟ್ಟಿನೇ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಮ್ಗೆ ಪಟ್ಟಿ ಬಂದಿಲ್ಲ ಅಂತ MD ಪರಶುರಾಮ್ ಹೇಳಿದ್ದಾರೆ. ರಾಜೀವ್ ಗಾಂಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಿಂದ ಪಟ್ಟಿ ಬರಬೇಕು. ಪಟ್ಟಿ ಬಂದ ನಂತರದಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ. ಆ ನಂತರದಲ್ಲಿ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಪತ್ರ ನೀಡಬೇಕು. ಹೀಗಾಗಿ ಇವೆಲ್ಲ ನಡೆಯೋದಕ್ಕೆ ಇನ್ನೂ 2-3 ದಿನ ಆಗಬಹುದು. ಮನೆ ಹಂಚಿಕೆಯಲ್ಲೂ ಕೂಡ ತಡವಾಗುವ ಸಾಧ್ಯತೆ ಇದೆ ಅನ್ನೋದಾಗಿ ಅಧಿಕಾರಿಗಳೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಪ್ರತಿನಿಧಿ ಶಿವರಾಜ್ ಕುಮಾರ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ನಿಮ್ಮ ಒಂದು ಏನಿದೆ ಫ್ಲಾಟು, ಅದು ನಮ್ಗೆ ಕೊಡ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದೀರಾ. ಏನು ಸರ್ ಸಮಸ್ಯೆ ಆಗಿರುವಂಥದ್ದು? ಈಗ ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ನಮಗೆ ಬೆನಿಫಿಷರಿ ಲಿಸ್ಟ್ ಬರಬೇಕು. ಬೆನಿಫಿಷರಿ ಲಿಸ್ಟ್ ಬರದೇ ಇದ್ದಾಗ ನಾವು ಅದನ್ನು ಫ್ಲಾಟನ್ನು ನಾವು ನೋಂದಣಿ ಮಾಡಲಿಕ್ಕೆ ಆಗೋದಿಲ್ಲ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲಿಸ್ಟ್ ಕೊಡಿ ಅಂತೇಳಿ ನಾವು ಸುಮಾರು ಲೆಟರ್ಗಳನ್ನು ಬರೆದಿದ್ದೀವಿ. GBAಗೆ ಬರೆದಿದ್ವಿ. ಸೊ ಅವರು ಸ್ವಲ್ಪ ಕಾಲಾವಕಾಶ ಕೇಳಿದ್ರು. 1 ತಿಂಗಳು ಕಾಲಾವಕಾಶ ಕೊಡಿ ಅಂಥೇಳಿ ದಿನಾಂಕ 31/7/2025 ಕೇಳಿದ್ರು. ಅದಾದಮೇಲೆ ನಾವು ಆಯಿತು, 1 ತಿಂಗಳು ಆದಮೇಲೆ ಮತ್ತೆ ಲೆಟ್ರ್ ಕಳಿಸಿದ್ವಿ. ಸೊ ನೀವು 1 ತಿಂಗಳು ಟೈಮ್ ಕೇಳಿದ್ರಿ, ಟೈಮ್ ಆಯಿತು, ಮತ್ತೆ ಕುಡಿ ಅಂಥೇಳಿ.
ಅದಾಗೂ ಕೂಡ ನಮಗೆ ಲೆಟ್ರ್ ಬರಲಿಲ್ಲ. ಕೊನೆಗೆ ಮೊನ್ನೆ ಲಾಸ್ಟ್ ಆಗಿ ನಾವು ಡಿಸೆಂಬರ್ ಅಂತ್ಯದೊಳಗಡೆ ಒಂದು ಅಟ್ಲೀಸ್ಟ್ ಡಿಸೆಂಬರ್ ಎಂಡಿಗೆ ಕೊಡಿ ಅಂಥೇಳಿ ಒಂದು ಲೆಟ್ರ್ ಕಳಿಸಿದ್ದೀವಿ. ಆವಾಗ ಕೂಡ ನಮಗೆ ಲಿಸ್ಟ್ ಬಂದಿಲ್ಲ. ಸೊ ಇವತ್ತೊಂದು ಲೆಟ್ರ್ ಮಾಡ್ತಾ ಇದ್ದೀವಿ. ಈ ಥರ ಜನ ಬಂದಿದ್ದಾರೆ, ಸುಮಾರು 100 ಜನ ಬಂದು ಧರಣಿ ಕುಂತಿದ್ದಾರೆ. ಹಾಗಾಗಿ ತಕ್ಷಣ ಇದನ್ನು ಒಂದು ಫಲಾನುಭವಿಗಳು ಪಟ್ಟಿ ಮಾಡಿ ನಮ್ಗೆ ಕಳಿಸಿ, ತುರ್ತಾಗಿ ಕಳಿಸಿ ಅಂತೇಳಿ ಒಂದು ಲೆಟ್ರ್ ಮಾಡ್ತಾ ಇದ್ದೀನಿ. ಗೊಂದಲ ಆಗಿರೋದು ಎಲ್ಲಿ ಅಂತಂದ್ರೆ ಅವ್ರಿಗೆ ಈಗಾಗಲೇ ಸಬ್ಸಿಡಿ ಹಣ ಬಂದಿದೆ. ನಮಗೆ ಇದೇ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕೂಡ ಸಬ್ಸಿಡಿ ಹಣ ಬಂದಿದೆ, ಆದ್ರೆ ಕೀ ಯಾಕೆ ಕೊಟ್ಟಿಲ್ಲ, 1-2-3 ಕೊಟ್ಟಿದ್ರೆ ಕೆಲವೊಂದಷ್ಟು ಜನಕ್ಕೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಗೊಂದಲ ಆಗಿರೋದು. ಸೊ ಸಬ್ಸಿಡಿ ಹಣ ಬಂದಿದ್ದು ನಿಜ. 27 ಕೋಟಿ ನಮಗೆ ದುಡ್ಡು ಬಂದಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ದುಡ್ಡು ಬಂದಿದೆ. ಬಟ್ ಒಂದು ಲೆಟರ್ ಬಂತು. ಆ ಲೆಟ್ರಲ್ಲಿ ಏನು ಹೇಳ್ತಾರೆ, ಫಲಾನುಭವಿಗಳ ಪಟ್ಟಿಯನ್ನು ವಲಯಗಳಿಂದ ಪಡೆದು, ಅವ್ರ ಲೆಟ್ರಲ್ಲಿ ಬರೀತಾರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ವಲಯಗಳಿಂದ ಪಡೆದು ತಮ್ಮ ನಿಗಮಕ್ಕೆ ಸಲ್ಲಿಕೆ ಮಾಡಲು ಅಗತ್ಯ ಕ್ರಮ ವಹಿಸಲಾಗಿದ್ದು, ಸದರಿ ಪಟ್ಟಿಯಲ್ಲಿ ಸೂಚಿಸುವ ಫಲಾನುಭವಿಗಳಿಗೆ ಮಾತ್ರ ಸಹಾಯಧನವನ್ನು ಬಿಡುಗಡೆಗೊಳಿಸುವಂತೆ ತಿಳಿಸಲಾಗಿದೆ. ಎಕ್ಸಾಕ್ಟ್, ವೆರಿ ಗುಡ್ ಸರ್, ವೆರಿ ಗುಡ್. ಹಾಗಿದ್ರೆ ಇನ್ನು ಪಟ್ಟಿನೇ ಅವ್ರು ರಿಲೀಸ್ ಮಾಡಿಲ್ಲ. ಹಾಗಾದ್ರೆ ಫಲಾನುಭವಿಗಳ ಅಕೌಂಟ್ಗೆ ಸಬ್ಸಿಡಿ ಅಮೌಂಟ್ ಹೆಂಗ್ ಕೊಟ್ರಿ ನೀವು? ಯಾವ ಮಾನದಂಡ ಆದ್ಮೇಲೆ ಎಲ್ರಿಗೂ ಕಳಿಸಿದ್ರಿ? ಸಬ್ಸಿಡಿ ಅಮೌಂಟ್ ಹಾಕಿಲ್ಲ. ಅದು ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಒಂದು ನೋಷನಲ್ ಅಕೌಂಟ್ ಏನೋ ಮಾಡಿದ್ರು, ವರ್ಚುವಲ್ ಅಕೌಂಟ್. ವರ್ಚುವಲ್ ಅಕೌಂಟಿಗೆ ಅಮೌಂಟ್ ಏನೋ ಅದನ್ನ ತೋರಿಸ್ಕೊಂಡಿದ್ದಾರೆ. ಸೊ ಆ ಬೆನಿಫಿಷರಿಗೆ 550 ಬೆನಿಫಿಷರಿಗೆ, ಸೊ ಅವ್ರ ಅಕೌಂಟಿಗೆ ಏನು ದುಡ್ಡು ಹಾಕಿಲ್ಲ. ಅದು ಈಗ ಕೋಗಿಲು ಕ್ರಾಸಿಗೆ ಏನು ಮನೆ ಕಳ್ಕೊಂಡಿದ್ರು, ಅವ್ರು ನಾಳೆ ಮನೆ ಹಂಚಿಕೆ ಮಾಡ್ತಾ ಇದ್ದೀರಾ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಅವ್ರ ಪ್ರಶ್ನೆ. ಅದ್ರ ಬಗ್ಗೆ ನನ್ನ ಕಡೆ ನನಗೇನು ಮಾಹಿತಿ ಇಲ್ಲ, ಇನ್ನೂ ಲಿಸ್ಟ್ ಬರಬೇಕು. ಈಗ ರಾಜೀವ್ ಗಾಂಧಿ ನಿಮ್ಮ ವ್ಯಾಪ್ತಿ ಅಡಿಯಲ್ಲೇ ಕೊಡ್ತಾ ಇರುವಂಥದ್ದು? ಅಲ್ಲಲ್ಲ, ಯಾರು ಜೆನ್ಯೂನ್ ಬೆನಿಫಿಷರಿ ಇದಾರೆ ಅನ್ನೋದು ಅವ್ರ ಲಿಸ್ಟ್ ಕೊಡಬೇಕು ನಮಗೆ. ಇಲ್ಲ, GBA ಮತ್ತು ಇದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ರೆವಿನ್ಯೂ ಡಿಪಾರ್ಟ್ಮೆಂಟ್. ಹೌದು, ಅವರ ಫಲಾನುಭವಿಗಳು ಯಾರಿದ್ದಾರೆ ಅಥವಾ ಅಲ್ಲಿ ಏನು ಡೆಮಾಲಿಷ್ ಆಗಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಸರ್ವೆ ಮಾಡಿದರೆ, ಸರ್ವೆ ಮಾಹಿತಿ ಬಂದ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಯಾಕಂದ್ರೆ ಇನ್ನೂ ಕೂಡ ಒಂದು ರೀತಿಯ ಗೊಂದಲ ಯಾವ ರೀತಿ ಆಗಿದೆ ಅಂದರೆ, ಅವು ಸಾಯಬಾರ್ದು, ಕೋಲಿ ಮುರಿಬಾರ್ದು. ಅದೇ ರೀತಿಯಾಗಿ ಈಗ GBA ಮತ್ತು ರಾಜೀವ್ ಗಾಂಧಿ ವಸತಿ ಯೋಜನೆ ನಡುವೆ ಹಗ್ಗ ಜಿಗ್ಗಾಟ ನಡೀತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಇಲ್ಲಿ ಮೇಲ್ನೋಟಕ್ಕೆ GBA ಅವರ ಒಂದು ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ಸುಮಾರು 6-7 ವರ್ಷದಿಂದಲೂ ಕೂಡ ಅವರು ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ. ಆ ಒಂದು ಕಣಕ್ಕೆ ನಾವು ಅವರಿಗೆ ಫ್ಲಾಟ್ ಕೊಡೋಕ್ಕೆ ಆಗ್ತಾರ ಮಾತುಗಳನ್ನ ಇಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ MD ಆಗಿರುವಂಥ ಪರಶುರಾಮ್ ಅವರು ಹೇಳ್ತಾ ಇರೋದು. ಆದಷ್ಟು ಬೇಗ ಅವ್ರಿಗೂ ಕೂಡ ಸೂರು ಸಿಗುತ್ತೆ ಅನ್ನೋ ಆಶಾಭಾವನೆಯಲ್ಲಿದ್ದಾರೆ. ಇಲ್ಲವಾದ್ರೆ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳ್ತಿದ್ದಾರೆ. ಇದು ಮುಂದಿನ ದಿನಗಳಿಗೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಗುರುಚರಣ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.